ರಾಷ್ಟ್ರೀಯ ಬಿಜೆಪಿಯಲ್ಲಿ ಭಾರಿ ಬದಲಾವಣೆ. ನಿತಿನ್ ನವೀನ್ ಟೀಮ್ನಲ್ಲಿ ಬಿಗ್ ಚೇಂಜ್ ಆಗಿದೆ. 13 ಉಪಾಧ್ಯಕ್ಷರು. ರಾಷ್ಟ್ರೀಯ ಬಿಜೆಪಿಯಲ್ಲಿ ಭಾರಿ ಬದಲಾವಣೆ ಆಗಿದೆ. ನಿತಿನ್ ನವೀನ್ ಟೀಮ್ನಲ್ಲಿ ಬಿಗ್ ಚೇಂಜ್. 13 ಉಪಾಧ್ಯಕ್ಷರು, 8 ಪ್ರಧಾನ ಕಾರ್ಯದರ್ಶಿಗಳು ಸೇರ್ಪಡೆಗೊಂಡಿದ್ದಾರೆ. ಕನ್ನಡಿಗ ಎಂ ನಾಗರಾಜ್ಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಹುದ್ದೆ. ರಾಷ್ಟ್ರೀಯ ಬಿಜೆಪಿಯಲ್ಲಿ ಭಾರಿ ಬದಲಾವಣೆಯಾಗಿದೆ. ಈ ಬಗ್ಗೆ ಪ್ರತಿನಿಧಿ ನಡೆಸಿರುವ ಒಂದು ಚಿಟ್ ಚಾಟ್ ಇದೆ, ನೋಡ್ಕೊಂಡು ಬರೋಣ. ಅಷ್ಟೇ ರಾಜ್ಯಸಭಾ ಮೆಂಬರ್ ಆಗಿ ಆಯ್ಕೆಯಾದಂತಹ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ಈಗ ಮತ್ತೊಂದು ರಾಷ್ಟ್ರೀಯ ಬಿಜೆಪಿ ನಾಯಕರು ಜವಾಬ್ದಾರಿಯನ್ನು ನೀಡಿರುವಂಥದ್ದು. ಅಧಿಕೃತವಾಗಿ ರಾಷ್ಟ್ರೀಯ ಬಿಜೆಪಿಯ ಉಪಾಧ್ಯಕ್ಷರನ್ನಾಗಿ ಈಗ ನೇಮಕ ಮಾಡಿದ್ದಾರೆ. ಈಗ ಸ್ವತಃ ಎಂ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ರಾಷ್ಟ್ರೀಯ ನಾಯಕರು ಬಹುದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದಾರೆ, ಉಪಾಧ್ಯಕ್ಷರಾಗಿ ತಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಏನ್ ಹೇಳ್ತೀರಾ ಸರ್? ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಆದರಣೀಯ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ನಮ್ಮ ಗೃಹ ಮಂತ್ರಿಗಳಾದಂಥ ಶ್ರೀಯುತ ಅಮಿತ್ ಶಾಜಿಯವರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ನಿತಿನ್ ನವೀನ್ ಜಿಯವರು ನಮ್ಮ ಮೇಲೆ ಈ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಜೊತೆಗೆ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಯುತ BL ಸಂತೋಷ್ ಜಿಯವರು ಮತ್ತು ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಶ್ರೀಯುತ ಪ್ರಹ್ಲಾದ್ ಜೋಶಿಜಿಯವರು ಕೂಡ ಕರ್ನಾಟಕದ ಅವರ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಅವರ ಪರವಾಗಿ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮತ್ತು ರಾಜ್ಯದಲ್ಲಿ ನಮ್ಮ ಹಿರಿಯ ನಾಯಕರಂಥ ಸನ್ಮಾನ್ಯ BS ಯಡಿಯೂರಪ್ಪಾಜಿಯವರು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ BY ವಿಜಯೇಂದ್ರ ಅವರು, ಇವರ ನಾಯಕತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಈ ಸಂದರ್ಭದಲ್ಲಿ ಸಿಕ್ಕಿದೆ. ಅದಕ್ಕೆ ನಾನು ಈ ಎಲ್ಲ ಹಿರಿಯ ನಾಯಕರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ಪದೇ ಪದೇ ಯಾವಾಗಾದರೂ ಕೂಡ ಕೆಳಮಟ್ಟದ ಕಾರ್ಯಕರ್ತರಿಗೆ ಮನೆ ಹಾಕುವಂಥದ್ದು ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಒಂದು ರೂಢಿಸಿಕೊಂಡು ಬಂದಿರುತ್ತೆ. ಈಗ ಮತ್ತೊಂದೇ ಸಾಕ್ಷಿಯಾಗಿತ್ತ ಅಂತ ಅನ್ಸುತ್ತೆ ತಮಗೆ ಉಪಾಧ್ಯಕ್ಷ ಸ್ಥಾನ ನೀಡೋದು. ಕೆಳಮಟ್ಟದ ಕಾರ್ಯಕರ್ತರಿಗೆ ಅನ್ನೋದಕ್ಕಿಂತ ಸಾಮಾನ್ಯ ಕಾರ್ಯಕರ್ತ ಒಂದು ಉನ್ನತ ಸ್ಥಾನಕ್ಕೇರ್ಬೋದು, ಯಾವುದೇ ಸ್ಥಾನಕ್ಕೇರ್ಬೋದು ಅನ್ನೋವಂಥದ್ದು ಪ್ರಜಾಪ್ರಭುತ್ವದ ಒಂದು ಅತ್ಯುತ್ತಮವಾದ ಆದರ್ಶ. ಆ ಆದರ್ಶವನ್ನು ಅಕ್ಷರಶಃ ಪಾಲಿಸ್ತಾ ಇರುವಂಥ ಯಾವುದಾದ್ರು ಒಂದು ಪಾರ್ಟಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ. ನೀವು ನೋಡಿದರೆ ಕರ್ನಾಟಕದಲ್ಲಿ ಮೊನ್ನೆ ಒಂದು ಸರ್ಕಾರ ಮಂತ್ರಿಮಂಡಲ ರಚನೆ ಮಾಡಿದಾಗ ಮೊದಲನೇ ಮಂತ್ರಿಮಂಡಲ ಪೇಮೆಂಟ್ ಕೋಟಾದಲ್ಲಿ ಆಯಿತು. ಯಾರಿಗೂ ಅದರಲ್ಲಿ ವಿದ್ವತ್ತಿರೋರಿಗೆ, ಬುದ್ಧಿವಂತರಿಗೆ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಂಡಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ರೀತಿ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಸಾಮರ್ಥ್ಯ ಇರುತ್ತೆ ಅಂತ ಅನ್ನುವ ಒಂದು ನಂಬಿಕೆ, ವಿಶ್ವಾಸದ ಜೊತೆಗೆ ಅವನಿಗೆ ಆ ರೀತಿಯ ಒಂದು ಜವಾಬ್ದಾರಿಯನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಕೊಡುತ್ತೆ. ಅದಕ್ಕೆ ಸಾಕ್ಷಿ ಇವತ್ತು ನನ್ನನ್ನು ಮತ್ತು ಹಿಂದುಳಿದ ಸಮುದಾಯದ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಈ ಒಂದು ಪದಕ್ಕೆ, ಈ ಒಂದು ಜವಾಬ್ದಾರಿಗೆ ಕೊಟ್ಟಿದ್ದಾರೆ ಅಂಥೇಳಿ ನಾನು ಭಾವಿಸ್ತೇನೆ. ಮತ್ತು ಇದಕ್ಕಾಗಿ ನಾನು ಕರ್ನಾಟಕದ ಎಲ್ಲ ಹಿಂದುಳಿದ ಸಮುದಾಯಗಳ ಪರವಾಗಿ ನಮ್ಮ ವರಿಷ್ಠ ನಾಯಕರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ಈ ಹಿಂದೆ 2 ತಿಂಗಳ ಹಿಂದೆ ಅಷ್ಟೇ ರಾಜ್ಯಸಭಾ ಟಿಕೆಟ್ ಕೂಡ ಸಿಕ್ತು, ಆಯ್ಕೆಯಾದ್ರೂ ಕೂಡ ಆ ಒಂದು ನಿರೀಕ್ಷೆಯಲ್ಲಿ ಸದಸ್ಯರಾಗಿ ಆಯ್ಕೆಯಾದ್ರ ಜೊತೆಗೆ ಈ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನ ಜವಾಬ್ದಾರಿ ಕೂಡ ತಮ್ಮ ಮೇಲೆ ಇರುವಂಥದ್ದು. ರಾಜ್ಯದಲ್ಲಿ ಇದನ್ನು ಯಾವ ರೀತಿಯಾಗಿ ಜವಾಬ್ದಾರಿ ನಿರ್ವಹಿಸಿದ್ದಾರೆ? ಭಗವಾನ್ ಅಗರ್ ದೇತಾ ಆಯಿತೋ ಥಪ್ಪಡ್ ಮಾಡ್ಕೆ ದೇತಾ ಅಂತೇಳಿ ಒಂದು ಗಾದೆ ಇದೆ. ಹಾಗಾಗಿ ಆ ರೀತಿ ನಾವು ಏನೂ ಇಲ್ಲದೇ ಇದ್ದಾಗಲೂ ಕೂಡ ಭಾಳ ಸ್ಥಿತಪ್ರಜ್ಞತೆಯಿಂದ ಮತ್ತು ಯಾವುದೇ ಭ್ರಮೆಗಳನ್ನು ಇಟ್ಕೊಳ್ಳದೆ ನಮ್ಮ ಕಾರ್ಯವನ್ನು ನಾವು ಮಾಡ್ತಾ ಇದ್ವಿ. ಎಲ್ಲ ಕಾರ್ಯಕರ್ತರು ಅದೇ ಮನಸ್ಥಿತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಯಾವಾಗಲೂ ಒಮ್ಮೆ ದಿಢೀರಂತೇಳಿ ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಕೊಟ್ಟಾಗ ಆ ಜವಾಬ್ದಾರಿಯಲ್ಲಿ ಕೊಟ್ಟ ಮೇಲೆ ಅದರ ಅಕೌಂಟಬಿಲಿಟಿ ಇಟ್ಕೊಂಡು ಆ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗತ್ತೆ. ಆ ರೀತಿಯ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ ಹೊರತು ಇದನ್ನು ನಾನು ಒಂದು ಲಾಟ್ರಿ ಅಂತನೋ ಅಥವಾ ಇನ್ನೇನೋ ಡಬಲ್ ಧಮಾಕಾನೋ ಅಂತ ನಾನು ಭಾವಿಸಲ್ಲ. ಮತ್ತು ಕಾರ್ಯಕರ್ತರಿಗೆ, ಒಂದು ಸ್ಥಿತಪ್ರಜ್ಞತೆ ಇರುವಂಥ ಕಾರ್ಯಕರ್ತರಿಗೆ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ ಅವ್ರು ನಿರ್ವಹಿಸ್ತಾರೆ ಅನ್ನೋ ವಿಶ್ವಾಸ ನಮ್ಮ ಕೇಂದ್ರದ ನಾಯಕತ್ವಕ್ಕೆ ಇದೆ. ಆ ರೀತಿಯ ವಿಶ್ವಾಸವನ್ನು ಇರಿಸಿ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ.
ಅದಕ್ಕೆ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ಲಿಕ್ಕೆ ಇಚ್ಛಪಡ್ತೇನೆ. ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡೋದ್ರ ಮೂಲಕ ರಾಜ್ಯ ಚುನಾವಣೆ ಏನು 2028ಕ್ಕೆ ಬರುತ್ತೆ ಅದರ ಕಾರ್ಯತಂತ್ರ ಭಾಗವಾಗಿದೆಯಾ ಎಂ ನಾಗರಾಜ್ ಅವರು? ನಾನು ಈಗಾಗಲೇ ಹೇಳಿದೆ, ಭಾರತೀಯ ಜನತಾ ಪಾರ್ಟಿ ಕೇವಲ ಚುನಾವಣೆ ಲಕ್ಷ್ಯ ಇಟ್ಕೊಂಡು ಕೆಲಸ ಮಾಡೋದಿಲ್ಲ, ಅಭಿವೃದ್ಧಿ ಪರವಾದ ಕೆಲಸವನ್ನು ಮಾಡುತ್ತೆ. ಈ ರಾಜ್ಯದ, ಈ ದೇಶದ ಕಟ್ಟಕಡೆಯ ವ್ಯಕ್ತಿ ಕೂಡ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕು, ಸರ್ವಸ್ಪರ್ಶಿ ಸರ್ವವ್ಯಾಪಿ ಆಗಬೇಕು ಭಾರತೀಯ ಜನತಾ ಪಾರ್ಟಿಯ ಕಾರ್ಯ ಅನ್ನೋ ಒಂದು ಲಕ್ಷ್ಯ ನಮ್ಮದು. ಹಾಗಾಗಿ ಚುನಾವಣೆ ಬಂತು, ಚುನಾವಣೆ ಹೋಯಿತು ಅನ್ನೋದು ಮುಖ್ಯ ಅಲ್ಲ. ನಾವು ನಿರಂತರವಾಗಿ ಜನರ ಪರವಾಗಿ ಕೆಲಸ ಮಾಡಬೇಕು, ರೈತರ ಪರವಾಗಿ ಕೆಲಸ ಮಾಡಬೇಕು, ಬಡವರ ಪರವಾಗಿ ಕೆಲಸ ಮಾಡಬೇಕು, ಅಭಿವೃದ್ಧಿ ಪರವಾದ ಕೆಲಸ ಮಾಡಬೇಕು ಅನ್ನುವ ಸನ್ಮಾನ್ಯ ನರೇಂದ್ರ ಮೋದಿಯವರ ಏನು ಮಂತ್ರ ಇದೆ, ಮೂಲ ಮಂತ್ರ, ಆ ಮಂತ್ರದ ಜೊತೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ. ಅದರ ಭಾಗವಾಗಿ ಈ ಒಂದು ಜವಾಬ್ದಾರಿಯನ್ನು ನನ್ನ ಮೇಲೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಸರ್, ಫೈನಲ್ ಆಗಿ 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರ ತರುವ ನಿಟ್ಟಿನಲ್ಲಿ ತಾವು ಯಾವ ರೀತಿಯಾಗಿ ಕಾರ್ಯತಂತ್ರ ಮಾಡಬೇಕು? 2028ಕ್ಕೆ ನಾನು ಬಯಸ್ತೀನೋ ಇಲ್ಲೋ, ನೀವು ಬಯಸ್ತೀರೋ ಇಲ್ಲೋ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದು ನಿಚ್ಚಳ ಒಂದು ಸತ್ಯ ಅದು. ಯಾಕೆಂದರೆ ಇವತ್ತು ಕರ್ನಾಟಕದ ಜನತೆ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಕೊಡಲಿಕ್ಕೆ ತಯಾರಿದ್ದಾರೆ. ನಮ್ಮ ಕಾರ್ಯಕರ್ತರು ಇವತ್ತು ಎಲ್ಲ ಮನೆ ಮನೆಗೆ ಹೋಗಿ ನಮ್ಮ ಏನು ಮನೆ ನರೇಂದ್ರ ಮೋದಿಯವರ ಅಭಿವೃದ್ಧಿ ಮಂತ್ರ ಇದೆ, ಅಭಿವೃದ್ಧಿ ಕಾರ್ಯ ಇದೆ, ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ, ಮಾಡ್ತಾ ಇದ್ದಾರೆ. ಅದನ್ನು ಇನ್ನೂ ಹೆಚ್ಚಿನ ಸಮರ್ಥ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಮಾಡಬೇಕು ಅನ್ನೋ ಒಂದು ಕಳಕಳಿಯ ಮನವಿಯನ್ನು ನಾನು ಎಲ್ಲ ಪಕ್ಷದ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ತೇನೆ. ಮತ್ತು 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜಯಬೇರಿ ಬಾರಿಸುತ್ತೆ. ಈಗಾಗಲೇ ಸಾಕಷ್ಟು ಬಾರಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ವರಿಷ್ಠ ನಾಯಕರು ಇದನ್ನು ಸ್ಪಷ್ಟ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಖಂಡಿತ ಅಧಿಕಾರಕ್ಕೆ ಬರುತ್ತೆ 2028ಕ್ಕೆ ಈ ರಾಜ್ಯದಲ್ಲಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ಥ್ಯಾಂಕ್ ಯು. ಇದಿಷ್ಟು ಉಪಾಧ್ಯಕ್ಷರಾಗಿ ನೇಮಕರಾದಂಥ ಎಂ ನಾಗರಾಜ್ ಅವರ ಮಾತಾಗಿರೋದು. ಫ್ರೀಡಮ್ ಟಿವಿ, ಮಂಜುನಾಥ್, ಹುಬ್ಬಳ್ಳಿ.